ಬೆಳ್ಳುಳ್ಳಿ ಪ್ರಾನ್ಸ್ ಕಟ್ ಕಳ್ಸವ್ರೆ ಅವರು ಬಸ್ಸಲ್ಲಿ ಕಟ್ ಕಳ್ಸಿದ್ರು ಬೆಳಗ್ಗೆ ಹೋಗಿ ಇಸ್ಕೊಂಡು ಬಂದ್ವಿ 5 ಗಂಟೆಗೆ ಅದನ್ನ ಇವತ್ತು ಮಾಡೋಣ ಅಂದ್ಬಿಟ್ಟು ನಮ್ಮ ರಘು ಮಾಡ್ತಾನೆ ಬರೀ ಮಾಡಿ ನೀರೊಂದು ಗ್ಲಾಸ್ ಕೊಡಿ ಬೆಳ್ಳುಳ್ಳಿ ಬೆಣ್ಣೆ ಪ್ರಾನ್ಸ್ ಸ್ನೇಹಿತರೆ ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಎಲ್ರಿಗೂ ಫ್ರೆಂಡ್ಶಿಪ್ ಡೇ ದಿನದ ಶುಭಾಶಯಗಳು. ಇವತ್ತು ವಿಡಿಯೋ ಏನಪ್ಪ ಭಾನುವಾರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರು ನೆಲ್ಲೂರಲ್ಲಿ ಪ್ರಾನ್ಸ್ ಬೆಳೀತಾರೆ. ಅವ್ರು ನಮ್ಮ ವಿಡಿಯೋಗಳೆಲ್ಲ ನೋಡ್ಬಿಟ್ಟು ಹಣ చాలా బాగా చేస్తారన్న మీరు వీడియోలో మాట్లాడుతూ ప్రాన్స్ అంతా పండుతాం మేము ఫిష్ ಅಂತ ఉంది ఏమన్నా పంపిస్తామన్నా ಅಂತ ಕೇಳಿದ್ರು పంపియండಪ್ಪ ಅಂತ ಹೇಳಿದ್ರೆ ಆಗ ತೋರಿಸೋದನ್ನ ತಗೊಂಡ್ಬರಪ್ಪ. ಸ್ನೇಹಿತರೆ ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಅಕ್ಷಯ್ ದಮ್ ಬಿರಿಯಾನಿ ಹೊಸಕೋಟೆ. ಇವತ್ತು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸ್ನೇಹಿತರೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತಾ ಇವತ್ತು ರೆಸಿಪಿ ಬಂದ್ಬಿಟ್ಟು ಪ್ರಾನ್ಸ್ ಏನ್ ಮರ್ಯೋದು ಪ್ರಾನ್ಸ್ ಅಲ್ಲಿ ಏನ್ ಮಾಡೋದು ಬೆಳ್ಳುಳ್ಳಿ ಪ್ರಾನ್ಸ್ ಮಾಡ್ತಾ ಇದ್ದೀರಿ ಸ್ನೇಹಿತರೆ. ಅದನ್ನ ನಮ್ಮ ಸ್ನೇಹಿತರೊಬ್ರು ಆಂಧ್ರದಿಂದ ಕೊಟ್ಟು ಕಳ್ಸವ್ರೆ. ಅವ್ರು ನಮ್ಮ ವಿಡಿಯೋಗಳೆಲ್ಲ ನೋಡ್ಬಿಟ್ಟು అన్న మేము ప్రాన్స్ పండుతాము చేపలు పండుతాము ఒక రోజు మీకు పంపుతామన్నా తీసుకోండి ಅಂತ ಹೇಳಿದ್ರು. పంపండಮ್ಮ చూద్దాం ಅಂತ ಹೇಳಿದ್ರೆ ಇಷ್ಟಿಷ್ಟಪ್ಪ ಐತೆ ಸ್ನೇಹಿತರೆ ಪ್ರಾನ್ಸ್ಗಳದು ಕಟ್ ಕಳ್ಸವ್ರೆ. ಅವರು ಬಸ್ಸಲ್ಲಿ ಕಟ್ ಕಳ್ಸಿದ್ರು ಬೆಳಗ್ಗೆ ಹೋಗಿ ಇಸ್ಕೊಂಡು ಬಂದ್ವಿ 5 ಗಂಟೆಗೆ ಅದನ್ನ ಇವತ್ತು ಮಾಡೋಣ ಅಂದ್ಬಿಟ್ಟು ನಮ್ಮ ರಘು ಮಾಡ್ತಾನೆ. ಮರೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ನಡಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀರೊಂದು ಗ್ಲಾಸ್ ಕೊಡಿ ಸ್ನೇಹಿತರೆ. ಇನ್ನೊಂದು ಫ್ರೆಂಡ್ಶಿಪ್ ಅಂದ್ರೆ ಏನಂತ ಅವ್ರವ್ರ ಒಪಿನಿಯನ್ ಇವಾಗ ಎಲ್ಲರೂ ಹೇಳ್ತಾರೆ ಏನು ಫ್ರೆಂಡ್ಶಿಪ್ ಅಂದ್ರೆ ಅನ್ಬಿಟ್ಟು. ನನ್ನ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಮೇನ್ ಸ್ನೇಹಿತರೆ ದಯವಿಟ್ಟು ಫ್ರೆಂಡ್ಗಳಂದ್ರೆ ದುಡ್ಡು ವ್ಯವಹಾರ ಮಾತ್ರ ಮಾಡಕ್ ಹೋಗ್ಬೇಡ್ರಿ. ಆ ಫ್ರೆಂಡ್ಶಿಪ್ ಸಾಯೋವರೆಗೂ ಇರ್ತೈತೆ, ಸತ್ ಮಣ್ಣಲ್ಲಿ ಹಾಕಿದ್ರು ಜೊತೆಲೆ ಇರ್ತೈತೆ ಫ್ರೆಂಡ್ಶಿಪ್. ನನ್ನ ಅನಿಸಿಕೆ, ನನ್ನ ಅನುಭವ ಅದೇ ಹೇಳ್ತಾ ಇರೋದು. ನೀನ್ ಮರಿ ಕೇಶವ ಮಾತಾಡ್ತಾನೆ. ಕೇಶವ ಅಂದ್ರೆ ಇವಾಗೆಲ್ಲ ಕಂಟಿನ್ಯೂ ಕೇಶವ ಫ್ರೆಂಡ್ಶಿಪ್ ಅಂದ್ರೆ ಏನಪ್ಪ ನಿನ್ ಪ್ರಕಾರ ಏನಿರ್ತೈತೆ ಹೇಳಪ್ಪ. ನನ್ನ ಪ್ರಕಾರ ಏನಂದ್ರೆ ನಾವು ಪರಿಚಯ ಮಾಡ್ಕೊಂಡು ಒಂದು 10 ವರ್ಷ ಆಗ್ತಾ ಇದೆ. ಆಯ್ತು 2012-13 ಹೌದು. ಇಷ್ಟು ವರ್ಷದಲ್ಲಿ ನನ್ನ ಬಿಟ್ಟು ನೀವೇನು ಮಾಡ್ಲೇ ಇಲ್ಲ. ಆ ಫ್ರೆಂಡ್ಶಿಪ್ ಅನ್ನೋ ಒಂದು ಇದರಿಂದ ನನ್ನ ಬೆಂಗಳೂರಿಂದ ಕರ್ಕೊಂಡು ಎಲ್ಲ ಗೋವಾಗೆ ಹೋಗೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಎಲ್ಲ ಆಗಿದೆ. ಶುಗರ್ ಫ್ಯಾಕ್ಟ್ರಿಯಿಂದ ಬೇರೆ ಕಡೆ ಹೋಗೋದಕ್ಕೆ ಬೆಂಗಳೂರಿಗೆ ಹೋದ್ರೆ ಅಷ್ಟೇ ಪಾಪ ನಮ್ಗೆ ಗೊತ್ತಿಲ್ಲ. ಅಷ್ಟೊಂದು ಬೆಂಗಳೂರಲ್ಲಿ ಐಡಿಯಾ ಇಲ್ಲ ಸ್ನೇಹಿತರೆ, ಓಡಾಡಕ್ಕಲ್ಲನೋ ಏನಾದ್ರು ಗೊತ್ತಿಲ್ದಿರೋ ಜಾಗಕ್ಕೆ ಹೋಗ್ಬೇಕಂದ್ರೆ ಒಂದು ಫೋನ್ ಹಾಕ್ಲಿ. ಪಾಪ ಕಾಲೇಜಲ್ಲಿ ಇರ್ತಾರೆ, ಕಾಲೇಜಲ್ಲಿ ಇದ್ರು ಅಣ್ಣ 5 ನಿಮಿಷದಲ್ಲಿ ಬಂದೆ ನೋಡೋಣ ಅನ್ಬಿಟ್ಟು ಪಾಪ ಓಡ್ ಬಂದು ಸಂಜೆವರೆಗೂ ನಮ್ ಜೊತೆಲಿ ಇರ್ತಾರೆ. ಅಷ್ಟೊಂದು ಫ್ರೆಂಡ್ಶಿಪ್ ಅಲ್ಲಿ ಇದ್ದೀರಿ ನಾವು ಅಷ್ಟೇ. ಕೇಶವನ್ ಅಷ್ಟೇ ಹೊಸಕೋಟೆಗೆ ಬಂದ್ರೆ ನಮ್ಮ ಹತ್ರ ಫುಲ್ ಕ್ಲೋಸ್ ಆಗಿರ್ತಾನೆ. ಪ್ರಜ್ವಲ್ ನೀನ್ ಹೇಳಪ್ಪ ಏನ್ ಫ್ರೆಂಡ್ಶಿಪ್ ಅಂದ್ರೆ? ಫ್ರೆಂಡ್ಶಿಪ್ ಆಕ್ಚುಲಿ ಏಜ್ ಅನ್ನೋದೇನು ಇವೆಲ್ಲ ನಂಗೆ 42 ವರ್ಷ ದೊಡ್ಡವರು, ಅದನ್ನ ನಮಗಿಂತ 12 ಇಯರ್ಸ್ ದೊಡ್ಡವರು ಅವರು, 12-13 ಇಯರ್ಸ್. ಬಟ್ ಸ್ಟಿಲ್ ಅವ್ರ ಮೆಂಟಾಲಿಟಿನೇ ಬೇರೆ ತರ ಇರುತ್ತೆ, ವ್ಯವಹಾರ ಅದು ಇದು ಅಂತಲ್ಲ. ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ಎಲ್ಲರೂ ಫ್ರೀ ಆಗಿರ್ತಾರೆ, ಬಂದು ಕಾಮಿಡಿ ಮಾಡ್ಕೊಂಡು ಮಾತಾಡ್ಕೊಂಡು ಎಲ್ಲಾನು. ಅಂಡ್ ಮೋರ್ ಓವರ್ ಏನಂತಂದ್ರೆ ಫ್ರೆಂಡ್ಶಿಪ್ ಅಂತ ಅಂದ್ರೆ ಎಷ್ಟೊಂದು ವಿಷಯಗಳನ್ನ ನಾವು ಫ್ಯಾಮಿಲಿಯಲ್ಲಿ ಹೇಳ್ಕೊಳಕ್ಕಾಗಲ್ಲ. ಮನುಷ್ಯನ 3 ಮುಖ ಇರುತ್ತೆ. ಒಂದು ಮುಖ ಫ್ಯಾಮಿಲಿಗೆ ತೋರಿಸ್ತಿರ್ತಾನೆ, ಇನ್ನೊಂದು ಮುಖ ಫ್ರೆಂಡ್ಸ್ ಜೊತೆ ಇರುತ್ತೆ, 3ನೇ ಮುಖ ಬಂದು ಬರೀ ಅವ್ನು ಒಳಗಡೆ ಇಟ್ಕೊಂಡು ಅದು ದೇವ್ರ ಹತ್ರ ಮಾತ್ರ ಹೇಳ್ಕೊಂಡಿರ್ತಾನೆ. ಅವ್ನು ಯಾರನ್ನ ಮಾಡ್ತಾನೆ ಅವ್ರ ಹತ್ರ. ಬಟ್ ಆ 2ನೇ ಮುಖ ಇದೆಲ್ಲ ಅದು ಆಕ್ಚುಲಿ ತುಂಬಾ ಪ್ರೆಷಿಯಸ್. ಅದು ಎಷ್ಟೊಂದು ವಿಷಯಗಳು ನಾವು ಫ್ಯಾಮಿಲಿ ಹತ್ರ ಹೇಳ್ಕೊಳಕ್ ಆಗಲ್ಲ. ನಾವು ಅಂಥದ್ದೆಲ್ಲ ಬಂದು ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ಏನೋ ಒಂದು ಸೊಲ್ಯೂಷನ್ ಸಿಗುತ್ತೆ. ಸೊ ಒಳ್ಳೆ ಫ್ರೆಂಡ್ಶಿಪ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಿ. ಅದೇ ಅಣ್ಣ ಹೇಳ್ದಂಗೆ ದುಡ್ಡಿನ ವ್ಯವಹಾರ ಮಾತ್ರ ಫ್ರೆಂಡ್ಶಿಪ್ ಅಲ್ಲಿ ಮಾಡ್ಬಿಡಿ, ಬೇರೆ ಏನು ಬೇಕಾದ್ರೂ ಮಾಡಿ. ಬಲಣ್ಣ ನೀವ್ ಹೇಳಿ ಫ್ರೆಂಡ್ಶಿಪ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬಿಡಿ. ಅಷ್ಟೇ ಅಣ್ಣ, ದುಡ್ಡಿನ ವ್ಯವಹಾರ ನಾವು ಫ್ರೆಂಡ್ಸ್ ಸರ್ಕಲ್ ಮಾಡಲ್ಲ ಅಲ್ವಾ. ಅದಿದ್ರೆ ಫ್ರೆಂಡು ಲಾಸ್ಟ್ ಗಂಟೆ ಇರಲ್ಲ. ನಂದು ಸರ್ಕಲ್ ತುಂಬ ಇದೆ ಫ್ರೆಂಡ್ಸು, ಎಲ್ಲರ ಜೊತೆಗೂ ಹೋಗ್ತೀನಿ, ಎಲ್ಲ ಒಳ್ಳೆ ಜಾಲಿ ಮಾಡ್ತೀನಿ. ಫ್ರೆಂಡು ಮನುಷ್ಯನಿಗೆ ಅತಿ ಮುಖ್ಯ. ಫ್ರೆಂಡ್ ಇರಬೇಕು ಮೇನ್. ಒಳ್ಳೆ ಫ್ರೆಂಡ್ಸ್ ತುಂಬಾ ಇಂಪಾರ್ಟೆಂಟ್. ಒಳ್ಳೆ ಫ್ರೆಂಡ್ಸ್ ಇರಬೇಕು. ನೀನ್ ಹೇಳಿ ಮರಿ ಏನು ಫ್ರೆಂಡ್ಶಿಪ್ ಅಂದ್ರೆ? ಏನ್ ಮಾಡಿ ಫ್ರೆಂಡ್ಶಿಪ್ ಅಂದ್ರೆ ಕರೆಕ್ಟ್ ಆಗಿ ಹೇಳು, ನಿನ್ನ ಮನಸ್ಸಿನ ಪ್ರಕಾರ ಹೇಳು. ಹೇಳಲ್ಲಿ ವಿಡಿಯೋ ಮಾಡ್ತಾನೆ. ಇದಾಕು ತಗೊಂಬರಂಗೆ ಸ್ನೇಹಿತರೆ ಒಂದ್ಸತಿ ನೋಡ್ರಿ ಅದನ್ನ ನೋಡಿ, ಎಷ್ಟಿಷ್ಟಪ್ಪ ಐತೆ ಅದು ಪ್ರಾನ್ಸ್, ಇಷ್ಟಿಷ್ಟಪ್ಪ ಐತೆ ಟೈಗರ್ ಪ್ರಾನ್ಸ್ ಅಂತೆ. ಪಾಪ ಅವ್ರು ನಮ್ಮ ವಿಡಿಯೋಗಳು ನೋಡ್ಬಿಟ್ಟೇನೆ ಈ ತರ ಕಳ್ಸ್ಕೊಡ್ತೀರಣ್ಣ ಮಾಡ್ರಿ ಅಂತ ಹೇಳಿದ್ರು. ಅವ್ರನ್ನ ಪಾಪ ನೆಕ್ಸ್ಟ್ ಸತಿ ಮೀನ್ ತಗೊಂಡ್ ಬರ್ತಾರಂತೆ ಅವ್ರೆ.
ಸ್ನೇಹಿತರೆ ನೋಡಿ, ಇದು ಟೈಗರ್ ಪ್ರಾನ್ಸ್ ಅಂತಾರೆ. ಈಗ ಹಾಕ್ತೇನೆ, ಎಣ್ಣೆಲಿ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಸಖತ್ ಇದು ಫ್ರೆಶ್ ಇದೆಲ್ಲ ಮರಿ. ನೆನ್ನೆ ಕಳಿಸಿದ್ದವ್ರು ಪಾಪ ಐಸ್ ಹಾಕಿ ಅವರೇ ಕ್ಲೀನ್ ಮಾಡಿ ಆ ಡಬ್ಬ ಬರುತ್ತಲ್ಲ ಈ ಬಾಕ್ಸ್ ಏನ್ ಬಾಕ್ಸ್ ಮರಿ ಅದು ಥರ್ಮೋಕೋಲ್ ಬಾಕ್ಸ್ ಥರ್ಮೋಕೋಲ್ ಬಾಕ್ಸ್ ಅಲ್ಲಿ ಐಸ್ ಹಾಕಿ ಕಳಿಸಿದ್ರು ಪಾಪ. ಕ್ಲೀನ್ ಪಂಪ್ತಮ್ಮನ ಮೇಮೆ ಅಂತ ಹೇಳಿದ್ರು. ಆಯ್ ಪಂಪಂಡಪ್ಪ ಅಂತ ಹೇಳಿದ್ರು. ಎಷ್ಟು ಕೆ ಜಿ ಇದೆ? 5 kg ಕ್ಲೀನ್ ಮಾಡಿರೋದು 5 kg. ಎಷ್ಟು ಕೇಳಿದ್ರು ಅವರು, ಅಣ್ಣ ಎಷ್ಟು kg ಕಳಿಸ್ಬೇಕಂತ. N kg ಪಂಪಲ್ಲಣ್ಣ ಅಂತ ಕೇಳಿದ್ರು. ಮಕ್ಕಳು 5 kg ಪಂಪಪ್ಪ ಸಾಲು ಸುದ್ದಮ್ಮ ಅಂತ ಹೇಳಿದ್ರು. ಅಣ್ಣ ಇವಾಗ ಇದು 5 kg ನಮ್ಗೆ ಬರ್ಬೇಕಂತ ಕ್ಲೀನ್ ಮಾಡಿ ನಾವು ಒಂದು 8-9 kg ಇಸ್ಕೊಂಡು ಇದು ಅನ್ಸುತ್ತೆ. ನನ್ಗೆ ಇದ್ರ ಅಷ್ಟೊಂದು ಐಡಿಯಾ ಇಲ್ಲ. ನನ್ನ ಪ್ರಕಾರ ಒಂದು ಜಾಸ್ತಿ ಹೋಗಲ್ಲ. ಬಿಡಿಗಾಗ್ಲಿ ಇಲ್ಲಾಂದ್ರೆ ಒಂಥರ ನೀಲಿ ಕಲರ್ ಆಗ್ಲಿ ತಿರುಗುತ್ತೆ ಇದು ಬೇಯಿಸಿದಾಗ ಎಣ್ಣೆದಲ್ಲಿ. ನೋಡ್ಕೊಂಡ್ಬಿಡ್ರಿ ಒಂದ್ಸತಿ. ಅದಾಗೋಯ್ತು ಬಿಡು. ಸ್ನೇಹಿತರೆ ಸ್ನೇಹಿತರೆ ಬೆಳ್ಳುಳ್ಳಿ ಹಾಕ್ತಾ ಇದೀನಿ. ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಬಾಯ್ಲಿ ಬೆಣ್ಣೆ, ಸ್ನೇಹಿತರೆ ಇದ್ರಲ್ಲಿ ಕರಿಬೇವು ಸೊಪ್ಪು, ಕ್ಯಾಪ್ಸಿಕಮು ಮತ್ತೆ ಶುಂಠಿ ಇದೆ, ಹಾಕ್ತಾ ಇದೀನಿ. ಉಪ್ಪು ಖಾರ ತೊಗೊಂಡು ಪೆಪ್ಪರ್ ತೊಗೊಂಡು ಉಪ್ಪು, ಖಾರದ ಪುಡಿ, ಸ್ನೇಹಿತರೆ ಇದಕ್ಕೆ ಇಷ್ಟೇ ರೆಸಿಪಿ. ಲಾಂಗ್ ಬಾ ಬೇಕಾಗಿರೋದು. ಸ್ನೇಹಿತರೆ ಇದಕ್ಕೆ ಇಷ್ಟ ರೆಸಿಪಿ. ಏನೋ ಶುಂಠಿ, ಬೆಳ್ಳುಳ್ಳಿ, ಈ ಬಟ್ರು ಮತ್ತೆ ಬಟ್ರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಉಪ್ಪು ಖಾರ ಕರೆಕ್ಟಾಗಿ ನೋಡ್ಕೊಂಡು ಸೈಡ್ ಡಿಶ್ಶು ತುಂಬಾನೇ ಚೆನ್ನಾಗಿರುತ್ತೆ. ಆಮೇಲೆ ಈರುಳ್ಳಿ ಮೇಲೆ ಇರುತ್ತಲ್ಲ ಅದು ಇದು ಏನು ಅನ್ನೋದು ಅದನ್ನ ಹಾಕ್ಕೊಬೇಕಾಗಿತ್ತು, ಹಾಕೊಳಕ್ಕಾಗಿಲ್ಲ. ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟೆ. ಕಥಮ್. ಇನ್ನೊಂದ್ಸತಿ ಹೇಳಿ ಏನಾಗ್ತಾ ಇದೆ. ಕೊತ್ತಂಬರಿ, ಕೊರಿಯಾಂಡರ್ ಕಲ್ಸು ಪ್ರಚೋ. ಇದು ಇವಾಗ ಫುಲ್ ರೌಂಡ್ ಆಗ್ತಾ ಇದೆ. ರೌಂಡೇ ಇರೋದು ಇಲ್ಲ ಪ್ರಜ್ವಲ್ ಹಂಗೆ ಬರೋದು. ಸ್ನೇಹಿತರೆ ನಮ್ ರಘು ಇಸ್ಕೊಂಡು ಅಷ್ಟೇ. 2 ನಿಮಿಷ ಬೆಂಕಿಯಲ್ಲಿ ಇಕ್ಬಿಟ್ಟು ಬೆಂದೈತಿ ಎಸ್ಕೊಳ್ರಿ ಅಂತ ನೀವು ಗಬ್ಬನಾನ್ ಮಗನು. ಜನ ಇಷ್ಟ ತೋಟದಲ್ಲಿ ಒಂದ್ ಫುಲ್ ಬಾಟ್ಲು ಹೊಡೆದಾಕದ್ರಪ್ಪ. ಹೌದೌದು ನಾವೇನೆ ಏನು ಅರ್ಧ kg ಕೆಳಗಡೆ ಬಿಟ್ಟಿದ್ದೀರಾ. ಮಹಾನ್ ಭವನ ಹಾಕಿದ್ದೀವಿ. ಅಮ್ಮಣೆ ರಘು ಅದೇ ಅದು ಒಂದ್ ಬಾಕ್ಸ್ ಅಲ್ಲಿ ಇಕ್ಕೋ, ನಿನ್ಗೆ ರಾತ್ರಿ ಬೇಕಾಗ್ತೈತೆ. ಸ್ಲೈಡ್ಸ್ ನೋಡಿ ಸ್ನೇಹಿತರೆ, ಇವತ್ತು ಫ್ರೆಂಡ್ಶಿಪ್ ಡೇ ಇವತ್ತು ನಮ್ಮ ಮಾವ ಬೇಕೇ ಬೇಕು ಅಂತ ನೆನೆ ಆಂಧ್ರದಿಂದ ಫ್ರಾನ್ಸ್ ತರ್ತಿದ್ದೆ. ನಾನು ಹೇಳ್ದೆ ಬೇಡ ಮಾವ, ಬೆಳಿಗ್ಗೆ ಕಷ್ಟ ಆಗ್ತಿದೆ. ತರಿಸಿದ್ದಲ್ಲ ಅವ್ರು ಕಳಿಸಿದ್ದು. ಫೋನಲ್ಲಿ ಕೇಳಿದ್ರ ಹೇಳ್ದೆ ಅದೇಳು. ನಾನೇ ನಾನು ಹೇಳ್ದೆ ಅವ್ರಿಗೆ ಬೇಡ ಮಾವ, ತಿರ್ಗಾ ನೀವು ಕುಡಿಯೋದು ಇಟ್ಟು ಇದು ಇಟ್ಟು ಆಮೇಲೆ ಒಂದು ಟ್ಯಾಂಕರ್ ನೀರು ಹೇಳ್ಬೇಕು ನಿಮ್ಗೆ ಅಂದೆ. ಆಮೇಲೆ ನಾನು ಹೇಳ್ತೀನಿ ಬಾಯ್ಲಿ. ಹುಡುಗರ ಸಂಘದ ಅಧ್ಯಕ್ಷನಾಗ್ಬೇಕಂತ ನಮ್ಮ ರಘು ಬಯಸ್ತವ್ರೆ. ಅವನು ಮಾಡ್ಬಿಡ್ಬೇಕು. ಉಪಾಧ್ಯಕ್ಷ ನಾನು ಹೇಳ್ತೀನಿ ಬಾಯ್ಲಿ. ಇಕ್ಕಡೆ ಬಾ ಸ್ನೇಹಿತರೆ. ಸ್ನೇಹಿತರೆ ಇವಾಗ ರಘು ಹೇಳ್ತಾರೆ ದೂರ ಹೋಗೋದು. ಸ್ನೇಹಿತರೆ ಇವಾಗ ರಘು ಹೇಳ್ತಾನೆ ಫ್ರೆಂಡ್ಶಿಪ್ ಬಗ್ಗೆ ಒಪಿನಿಯನ್. ನಾನು ಹೇಳೋರು ಡಿಮ್ಯಾಂಡ್ ಬೇರೆ ಕ್ರಿಯೇಟ್ ಮಾಡ್ತಾರೆ. ವಿಡಿಯೋನೇ ನೋಡಿದಿರ ಅವ್ರು ಕಟ್ ಮಾಡ್ಬಿಟ್ಟು ಫೋನ್ ಮಾಡ್ತಾರೆ. ನೀನ್ ಈ ಕಡೆ ಬರ ಮಗ. ನಿನಗೆ ಅಂದಿದ್ದು ಫೋನ್ ಇದ್ದು ಸಾಕ್ತಾರೆ. ಇಲ್ಲಿ ಬೈಲಿಗೆ ಬಾ, ಅಲ್ಲಿಗೆ ಬಾ. ಸ್ವಲ್ಪ ಕಲರ್ ಬರುತ್ತೆ. ನೋಡೋಣ ಕಡೆಗೆ. ರಘು ಇವಾಗ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತಾರೆ. ಎಲ್ಲ ಕೇಳಿದ್ರೆ ಡೀಪ್ ಆಗಿ ಕೇಳಿಸ್ಕೊಳ್ರಿ. ನನ್ನ ಅನುಭವ ಹೇಳ್ತೀನಿ.
ಎಲ್ಲ ಇದೆ ರೆಡಿನಾ? ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ ಅವರು. ಸ್ನೇಹಿತರೆ ಫ್ರೆಂಡ್ಶಿಪ್ ಇವಾಗ ಹೇಳ್ತೀನಿ, ಎಕ್ಸಾಂಪಲ್ ಹೇಳ್ತೀನಿ. ಇವನಿಂದ ಸ್ಟಾರ್ಟ್ ಮಾಡ್ತೀನಿ, ಇವನಿಂದ ಸ್ಟಾರ್ಟ್ ಎಕ್ಸಾಮ್ ಬರೆಯೋದು ಸ್ಕೂಲಲ್ಲಿ ಗಮನ ಇರೋ. ಇವನು ನನಗೆ ಹೆಚ್ಚು ಕಮ್ಮಿ ಒಂದು 9 ವರ್ಷ ಆಗಿರ್ಬೇಕು, ಅಲ್ಲೇನೋ 9-10 ವರ್ಷ ಆಯ್ತು. ಇವಾಗೇನೋ ಒಂದು ಕೆಲಸ ಕೊಟ್ಟಿದ್ದೆ, ಆ ಕೆಲಸಕ್ಕೆ ಒಪ್ಕೊಂಡು ಮಾಡಿದ್ದಾಳೆ ನಮಗ. ನಮ್ಮ ಹೋಟ್ಲಲ್ಲಿ ಗ್ರಾಫಿಟಿ ಮಾಡಿದ್ದಾನಲ್ಲ, ಅದು ಇವನೇ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟ್ ಮಾಡಿದಾಗ ಹಿಂಗೆ ಮಾತುಕತೆ ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ಹಿಂಗೆ ನನಗೂ ಇವನಿಗೆ ಬಾಂಡಿಂಗು ಸಿಕ್ಕಾಪಟ್ಟೆ ಕ್ಲೋಸ್ ಆಯಿತು. ಕ್ಲೋಸ್ ಆಗಿ ವ್ಯವಹಾರ ಬಿಟ್ಬಿಡ್ರಿ, ವ್ಯವಹಾರದ ಏನಾಯ್ತು ಅಂತೆಲ್ಲ ಕ್ಲಿಯರ್ ಮಾಡಿದೆ. ಆಮೇಲೆ ಒಂದೊಂದು ದಿನಕ್ಕೆ ಫುಲ್ಲು ನಮ್ಮ ಬಾಂಡಿಂಗ್ ಕ್ಲೋಸ್ ಆಗಿ ಹಂಗೆ ನಮ್ಮ ಮಾವನ ಪರಿಚಯ ಆಗಿ ನಮ್ಮ ಹೊಸಕೋಟೆಯಲ್ಲಿರೋ ನಮ್ಮ ಫ್ರೆಂಡ್ ಸರ್ಕಲ್, ಹೊಸಕೋಟೆಯಲ್ಲಿ ಇರೋರ್ಗಂತಲ್ಲ ನಮ್ಮ ಜೊತೆಲಿ ಯಾರು ಕ್ಲೋಸ್ ಆಗಿದ್ದಾರೋ ನಮ್ಗೆ ಯಾರು ಅಡ್ಜಸ್ಟ್ ಆಗ್ತಾರೋ ಆ ಫ್ರೆಂಡ್ಸ್ ಮಾತ್ರ ನಾವು ಯಾವತ್ತೂ ಬಿಟ್ಕೊಟ್ಟಿಲ್ಲ, ಬಿಡೋದು ಇಲ್ಲ. ಒಂದು ಎರಡನೇದು, ನಾನು ಪ್ರಜು ಬಂದ್ಬಿಟ್ಟು ನನ್ನ ಫ್ರೆಂಡಿಂದ ಫ್ರೆಂಡ್ ಆಗಿ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿತ್ತು. ಅವ್ನು ಹೊಸಕೋಟೆಗೆ ಬಂದರೆ ಹೆಂಗೆ ಅಂದರೆ ಇಲ್ಲಿ ಬಂದು ಅವ್ನು ಹೋಗೋದು, ಅವ್ರ ಫ್ಯಾಮಿಲಿ ಆಗಲಿ ಯಾರೇ ಆಗಲಿ ನಮ್ಮ ಹತ್ರ ಬಂದು ಮಾತಾಡ್ಕೊಂಡು ಹೋಗೋದು, ಆ ಥರ ಇರುತ್ತೆ. ಅಪ್ಪಿ ಆಗಲಿ, ಸತೀಶ್ನಾಗಲಿ, ಬಾಲಣ್ಣ ಆಗಲಿ, ಜಿ ಡಿ ಆಗಲಿ, ನಮ್ಮ ಜೊತೆ ಯಾರೇ ಬರಲಿ, ಫ್ರೆಂಡಾಗಿ ಬಂದಿರೋರು ಇವತ್ತು ಬರಲಿ, ನಾಳೆ ಬರಲಿ, ಬರ್ದಿರಲಿ, ಅವ್ರ ನಮ್ಮ ಕ್ಲೋಸ್ ಫ್ರೆಂಡೇ. ನಮ್ಮ ವಿಡಿಯೋದಲ್ಲಿ ಬಂದಿರೋ ಪ್ರತಿಯೊಬ್ಬರು ಕ್ಲೋಸ್ ಫ್ರೆಂಡೇ. ಆಮೇಲೆ ನಮ್ಮ ಫ್ಯಾಮಿಲಿಯವರಾಗಲಿ, ನಮ್ಮ ಮಾವರಾಗಲಿ, ನಮ್ಮ ರಮೇಶ್ ಮಾವರಾಗಲಿ, ನಮ್ಮ ನಿತಿನು, ಮತ್ತು ಯಾರು ಸುಮಾರು ಜನ ಆಗಿರ್ಬೋದು, ಎಲ್ಲರೂ ನಮ್ಮ ಜೊತೆ ಕ್ಲೋಸ್ ಆಗಿ ಬಂದು ಎಲ್ಲರೂ ಕರಿತೀರಿ. ಏನಂದ್ರೆ ಸ್ನೇಹಿತರೆ, ದುಡ್ಡೇನ ಮೆಸೇಜ್ ಮಾಡ್ತೀನಿ, ನಮ್ಮ ಮಾವ ಕೇಳ್ರಿ, ನಮ್ಮ ಮಾವ ಫೈನಾನ್ಸಿಯರ್. ಸ್ನೇಹಿತರೆ ದೊಡ್ಡ ಕಾಳನ್ನ ಅವ್ನಿಗೆ ಸಾಲ ದುಡ್ಡು ಕೊಡ್ಬೇಡ್ರಿ. ಸ್ನೇಹಿತರೆ ನಮ್ಮ ಮಾವನ್ಗೆ 2 ಲಕ್ಷ ಕೊಡ್ಬೇಕು. ನಾನು ಕೇಳಿ ನಮ್ಮ ಮಾವನ್ ಕೊಡೋದೇ ಮಾಡ್ತದ ನಮ್ಮ ಪಾಪ. ತಾನೇ ಗುರು? 20 ವರ್ಷಕ್ಕೆ ಮುಂಚೆ ತಗೊಂಡಿದ್ದು 2 ಲಕ್ಷ ಹೊಸಕೋಟೆಲ್ ಒಂದು ಸೈಟ್ ಬರ್ತಾ ಇತ್ತು, ಕಳ್ನ ಕೊಡಿಲ್ಲ ಅವನು. ನನ್ಗೆ ಹೇಳಿದ್ರೆ ಸ್ನೇಹಿತರೆ ಕೊಡಲ್ಲ ಮಾವ, ಕೇಳಬೇಡ ನಾನು ಕೊಡ್ತೀನಿ ಅಂದೆ. ಕೇಳ್ತಾನೆ ಸರ್, ನಾನು ಕೊಡೋದೇ ಇಲ್ಲ ದುಡ್ಡನ್ನ. ಅಪ್ಪ ಅವ್ನು ಕೊಡಲ್ಲ, ಅವ್ನು ಡೈಲಾಗ್ ನನ್ನ ಮಗನು 20 ವರ್ಷದಿಂದ ಕೊಡ್ಬೇಕು ಹೇಳಿಲ್ಲ. ಹೊಸಕೋಟೆಲ್ ಒಂದು ಸೈಟ್ ಬರ್ತಾ ಇತ್ತು. ನಂದು ನಮ್ಮ ಮಾವಂದೇನಿಲ್ಲ, 10,000 ಕೊಟ್ಟಿದ್ರು ಆಗೋಗಿರೋದು. ಕಾನ್ಫ್ಲವರ್ ದುಡ್ಡು ಕೇಳಿದಾಗಲ್ಲ ನಾವು ಮಾರ್ಪೀಸ್ ಬಿಟ್ಬಿಟ್ಟು ರೆಡ್ ಲೇಬಲ್ ಕೊಡಿಸ್ತಾನೆ ಅಷ್ಟೇ, ಕೂಲ್ ಮಾಡಿ ಕಳಿಸ್ತಾ ಸ್ವಲ್ಪ ನೀರು ಹಾಕೋ. ಸ್ನೇಹಿತರೆ ಕಾನ್ಫ್ಲವರ್ ಹಾಕ್ತಾ ಇದೀನಿ. ಇದು ಬಲಣ ಉಪ್ಪು ಖಾರ ನೋಡ್ಬಿಡು ಹಂಗೆ ಏನಣ್ಣ. ಸ್ನೇಹಿತರೆ ಆಗಿದೆ ಇವಾಗ ರೆಸಿಪಿ, ತಿಂತಾರಣ ಬನ್ನಿ. ಪ್ರಾನ್ಸ್, ಟೈಗರ್ ಪ್ರಾನ್ಸ್ ಅಂತ ಇದು. ತಿಂದಿಲ್ಲ ಹೆಂಗೆ ದೊಡ್ಡದಪ್ಪ, ಬಾಯಿ ತುಂಬಾ ಸಾಕ. 4-5 ತಿಂದ್ರೆ ಸಾಕು ಸ್ನೇಹಿತರೆ. ಇದು ಹೋಟೆಲ್ ಬಾರ ಸುಡಿ ತಿನ್ಬಾರಪ್ಪ, ತಗೊಳ್ಳಲೇ ಸರಿನಾ ಬಾ, ಕಟ್ ಮಾಡ್ಲಣ್ಣ. ಪ್ರಜು ನೋಡಿ, ನೀನು ಒಂದು ಟೇಸ್ಟ್ ಮಾಡಿ ನೋಡು. ಸ್ನೇಹಿತರೆ ತುಂಬಾ ಚೆನ್ನಾಗೈತೆ. ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡ್ರಿ ಅಂತ ನಾನು ಹೇಳ್ತೀನಿ. ಇಷ್ಟಿಷ್ಟಪ್ಪ ದೊಡ್ಡದು, ಫಸ್ಟ್ ಟೈಮ್ ನಾನು ಫ್ರಾನ್ಸ್ ನೋಡ್ತಾ ಇರೋದು, ತಿಂದಿರಿಲ್ಲ, ಫಸ್ಟ್ ಟೈಮು. ನಾನು ಆಂಧ್ರಾಗ ಹೋದಾಗ ತಿಂತಾ ಇದ್ದೆ, ಅಲ್ಲಿ ಹೋಟ್ಲಲ್ಲಿ ಕೊಡ್ತಾ ಇದ್ರು. ಇವಾಗ ಪಾಪ ಅವರೇ ಕಳ್ಸವ್ರೆ. ಥ್ಯಾಂಕ್ ಯು ಅಪ್ಪ, ನಲ್ಲೂರು ಒಳಗೆ. ಫ್ರೆಂಡ್ಸ್ ನೋಡಿ ಹೇಗಿದೆ ಅಂತ ಫ್ರಾನ್ಸ್. ಆಕ್ಚುಲಿ ಫ್ರಾನ್ಸ್ ಅಲ್ಲಿ ಸೀ ಫ್ರಾನ್ಸ್ ಬರುತ್ತೆ, ರಿವರ್ ಫ್ರಾನ್ಸ್ ಬರುತ್ತೆ, ಆಮೇಲೆ ಕಲ್ಚರ್ಡ್ ಫ್ರಾನ್ಸ್ ಅಂತ ಬರುತ್ತೆ. ಈ ಕಲ್ಚರ್ಡ್ ಫ್ರಾನ್ಸ್ ಹೆಂಗಂತಂದ್ರೆ ಬರೀ ಅವರೇ ಬಿಡ್ಸಿರ್ತಾನೆ, ಅದು ಕಲ್ಚರ್ಡ್ ಫ್ರಾನ್ಸ್ ಅಂದ್ರೆ. ಇದು ಆಕ್ಚುಲಿ ಅದೇ ಅನ್ಸುತ್ತಲ್ವಾ, ಕಲ್ಚರ್ಡ್ ಫ್ರಾನ್ಸ್ ಇದು ಆಕ್ಚುಲ್ ಆಗಿ. ಪ್ರಾನ್ಸ್ ಆಕ್ಚುಲಿ ಫ್ರಾನ್ಸ್ ಅಂತ ಸ್ಪೆಲ್ ಮಾಡ್ತೀವಿ ನಾವು, ಪ್ರಾನ್ಸ್ ಮಾಡ್ತೀರಿ. ಹೈ ಪ್ರೋಟೀನ್ ಇದು ಆಕ್ಚುಲ್ ಆಗಿ, ಫುಲ್ಲು ಜಿಮ್ ಮಾಡೋರ್ಗೆಲ್ಲಾನು ಸಕಲಾಗಿರುತ್ತೆ ಇದು ಟೇಸ್ಟ್. ಆಕ್ಚುಲಿ ನಾನು ತಿನ್ನಲ್ಲ ಇವತ್ತು, ಸೊ ಇದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಟ್ರೈ ಮಾಡಿ ಮನೇಲಿ ಮಾಡ್ಕೊಂಡು. ಅಲ್ಲ ನಿನ್ ಬದಲು ನಾನೇ ತಿನ್ಬಿಡ್ತೀನಿ. ತಿಂತೀನಿ. ಯಾಕೆ ತಿನ್ನಲ್ಲ ಪ್ರಜ್ವಲ್ ಇವತ್ತು? ಇದು ತುಂಬಾ ಚೆನ್ನಾಗಿದೆ ಪ್ರಾನ್ಸ್. ದೇವ್ರ ಭಕ್ತರು ಪಾಪ ಇವತ್ತು ಪ್ರಜ್ವಲ್ ತಿನ್ನಲ್ಲ, ತಿಂದಿದ್ದು ಚೆನ್ನಾಗಿತ್ತು. ಇಂಥ ಟೇಸ್ಟ್ ಇಂಥ ಇದು ಮಿಸ್ ಮಾಡ್ಕೊಂಡೆ ಪ್ರಜ್ವಲ್. ಬಯಲ್ ನೀರು ಬರ್ತೈತೆ ತಾನೆ ನೋಡು, ಗುಟ್ಟು ಸೌಂಡ್ ಬರ್ತೈತೆ.
ಅಲ್ಟಿಮೇಟ್ ಆಗಿದೆ. ಕೇಶವ ಹೆಂಗೈತೆ ಹೇಳು? ಸಕ್ಕತ್ತಾಗಿದೆ. ಪಂಡಗು ಪೆಪ್ಪರ್ ಎಲ್ಲ ಹಾಕಿ ಫುಲ್ ಹ್ಯಾಪಿ. ಎಂಜಾಯ್ ಬ್ರೋ. ತಿನ್ನೋಣ ಮಾಮರಿ. ಎಂಜಾಯ್. ಅದನ್ನ ಇಡಿ ಮಗ. ಲಘು ಬಾಂಬ್ ಹಾಕ್ಬಿಟ್ಟು ಖತಮ್. ಫೇರ್ ಖತಮ್, ನಾಟಕ ಬಂದು. ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಾಟಾ ಬಾಬಾಯ್. ಅದು ಇವತ್ತು ಸಂಡೇ ದಿನ ಮಾಡಿದ್ರೆ ನಮ್ದು ಸಿಕ್ಕಾಪಟ್ಟೆ ಕಷ್ಟ. ಕಮೆಂಟ್ ಫಾಲೋ ಎಲ್ಲ ಹೇಳ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಓಕೆನಾ ಸ್ನೇಹಿತರೆ? ಈ ರೆಸಿಪಿನ ನೋಡ್ಕೊಂಡು ಎಲ್ಲರೂ ಟ್ರೈ ಮಾಡ್ರಿ. ಇವತ್ತು ಫ್ರೆಂಡ್ಶಿಪ್ ಡೇ. ಇದು ಹಾಕೋದು ಯಾವತ್ತಾಗುತ್ತೋ, ಸೋಮವಾರ ಆಗುತ್ತೋ, ಮಂಗಳವಾರ ಆಗುತ್ತೋ ಗೊತ್ತಿಲ್ಲ, ಆದ್ರೆ ನಾಳೆ ಆಗ್ಬೋದು, ಹೇಳಕ್ಕಾಗಲ್ಲ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಬಾಯ್. ಚೆನ್ನಾಗಿ ಮಾಡ್ಕೊಂಡು ತಿಂದ್ರಿ. ಗಯಾ.